ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಕೆ ಕಿಸ್ಗೆಟ್. ಇವತ್ತು ನಾವು ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಾವು ಪ್ರಶ್ನೆಗಳನ್ನು ನೋಡುವುದಕ್ಕಿಂತ ಮುಂಚೆ ನಮ್ಮ ಚಾನಲ್ ಕಡೆಯಿಂದ ಸಣ್ಣ ಸೂಚನೆ. ನಮ್ಮ ಚಾನಲ್ನಲ್ಲಿ ಪ್ರತಿದಿನ ರಾತ್ರಿ 7 ಗಂಟೆಗೆ ವಿಡಿಯೋ ಬರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಬಹುವಾಕ್ಯ ಪ್ರಶ್ನೆ ಇರುತ್ತೆ. ಹಾಗೆ ಪ್ರತಿ ರವಿವಾರ ಬೆಳಗ್ಗೆ 8 ಗಂಟೆಗೆ ಒಗಟುಗಳ ವಿಡಿಯೋ ಬರುತ್ತೆ. ಆದ ಕಾರಣ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆನಲ್ಲಿ ಇಟ್ಟುಕೊಳ್ಳಿ. ಮೊದಲನೇ ಪ್ರಶ್ನೆ, ಪ್ರತಿದಿನ ಸ್ವಲ್ಪ ಪ್ರಯಾಣದಲ್ಲಿ ಒಣಕೊಬ್ಬರಿಯನ್ನು ಸೇವಿಸುವುದರಿಂದ ಏನಾಗುತ್ತದೆ? ಎ. ದೇಹ ಚುರುಕು, ಬಿ. ಕೊಬ್ಬು ಕರಗುತ್ತದೆ, ಸಿ. ಕೂದಲು ಬೆಳೆಯುತ್ತವೆ, ಡಿ. ಥೈರಾಯ್ಡ್ ಸಮತೋಲನ. ಸರಿಯಾದ ಉತ್ತರ ಡಿ. ಥೈರಾಯ್ಡ್ ಸಮತೋಲನ. ಒಣಕೊಬ್ಬರಿಯಲ್ಲಿ ಸೆಲೆನಿಯಂ ಅಧಿಕ ಪ್ರಮಾಣದಲ್ಲಿ ಇದ್ದು ನಿಮಗೆ ಹೈಪರ್ ಥೈರಾಯ್ಡ್ ಇರಲಿ ಅಥವಾ ಹೈಪೋಥೈರಾಯ್ಡ್ ಇರಲಿ, ನೀವು ತಪ್ಪದೆ ಒಣಕೊಬ್ಬರಿಯನ್ನು ಸೇವಿಸುವುದರಿಂದ ಇದು ನಿಮ್ಮ ಥೈರಾಯ್ಡ್ ಹಾರ್ಮೋನನ್ನು ಸರಿಯಾಗಿ ಇಡುತ್ತದೆ. ಎರಡನೇ ಪ್ರಶ್ನೆ, ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಜಿಲ್ಲೆಯನ್ನು ಕರೆಯಲಾಗುತ್ತದೆ? ಎ. ಮೈಸೂರು, ಬಿ. ದಾವಣಗೆರೆ, ಸಿ. ಹುಬ್ಬಳ್ಳಿ, ಡಿ. ಬೆಂಗಳೂರು. ಸರಿಯಾದ ಉತ್ತರ ಬಿ. ದಾವಣಗೆರೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ದಾವಣಗೆರೆ ಜಿಲ್ಲೆಯನ್ನು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ಯಾವುದನ್ನು ಅತಿಯಾಗಿ ಸೇವಿಸುವುದರಿಂದ ಕಾಲಾನಂತರದಲ್ಲಿ ಉರಿಯೂತಂತಹ ಸಮಸ್ಯೆಗಳು ಎದುರಾಗುತ್ತವೆ? ಎ. ಅಣಬೆ, ಬಿ. ಮೆಣಸು, ಸಿ. ಟೊಮ್ಯಾಟೊ, ಡಿ. ಬಿಳಿ ಬದನೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಆಲೂಗಡ್ಡೆ, ಬಿಳಿ ಬದನೆ, ಟೊಮೆಟೊಗಳು ಮತ್ತು ಮೆಣಸುಗಳು ಇವುಗಳನ್ನು ಪದೇ ಪದೇ ಮತ್ತು ಅತಿಯಾಗಿ ಸೇವಿಸುವುದರಿಂದ ಕಾಲಾನಂತರದಲ್ಲಿ ಉರಿಯೂತಂತಹ ಸಮಸ್ಯೆಗಳು ಎದುರಾಗುತ್ತವೆ. ನಾಲ್ಕನೇ ಪ್ರಶ್ನೆ, ಬಾಯಿಯ ವಾಸನೆಯನ್ನು ಹೋಗಲಾಡಿಸಲು ಯಾವುದನ್ನು ಜಗಿಯಬೇಕು? ಎ. ತುಳಸಿ, ಬಿ. ಈರುಳ್ಳಿ, ಸಿ. ಶುಂಠಿ, ಡಿ. ಓಂಕಾಳು. ಸರಿಯಾದ ಉತ್ತರ ಎ. ತುಳಸಿ. ತುಳಸಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಬಾಯಿಯ ದುರ್ವಾಸನೆಯನ್ನು ಉಂಟುಮಾಡುವ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳನ್ನು ನಿರ್ಮೂಲನವಾಗುತ್ತವೆ. ಐದನೇ ಪ್ರಶ್ನೆ, ಪುರುಷನ ವೃಷಣಗಳಿಗೆ ನೀಡುವ ಒಂದು ಕಿಕ್ ಎಷ್ಟು ಡೆಲ್ ನೋವು ಉಂಟುಮಾಡುತ್ತದೆ? ಎ. 7,000, ಬಿ. 8,000, ಸಿ. 9,000, ಡಿ. 10,000. ಸರಿಯಾದ ಉತ್ತರ ಸಿ. 9,000. ಪುರುಷನ ವೃಷಣಗಳಿಗೆ ನೀಡುವ ಒಂದು ಕಿಕ್ 9,000 ಡೆಲ್ ನೋವು ಉಂಟುಮಾಡುತ್ತದೆ. ಇದು 3,500 ಮೂಳೆಗಳನ್ನು ಮುರಿಯೂತ ನೋವಿಗೆ ಸಮನಾಗಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಇವಾಗ ನಾವು ಆರನೇ ಪ್ರಶ್ನೆ ನೋಡುವುದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಎಂದರೆ ಲೈಕ್ ಮಾಡಿ. ಬನ್ನಿ ಆರನೇ ಪ್ರಶ್ನೆ ನೋಡೋಣ. ಆರನೇ ಪ್ರಶ್ನೆ, ಅತಿ ವೇಗವಾಗಿ ಬೆಳೆಯುವ ಮರ ಅಥವಾ ಗಿಡ ಯಾವುದು? ಎ. ಬೇವು, ಬಿ. ಈಚಲು, ಸಿ. ಹೊಂಗೆ, ಡಿ. ಬ್ಯಾಂಬೂ ಅಥವಾ ಬಿದಿರು. ಸರಿಯಾದ ಉತ್ತರ ಡಿ. ಬ್ಯಾಂಬೂ ಅಥವಾ ಬಿದಿರು. ಅತಿ ವೇಗವಾಗಿ ಬೆಳೆಯುವ ಮರ ಅಥವಾ ಗಿಡ ಯಾವುದು ಎಂದರೆ ಬ್ಯಾಂಬೂ ಅಥವಾ ಬಿದಿರು. ಏಳನೇ ಪ್ರಶ್ನೆ, ಪುರುಷರ ಈ ಒಂದು ಕೆಲಸ ಅವರಲ್ಲಿ ನೂರನೇ ಬಲವನ್ನು ತರುತ್ತದೆ? ಎ. ದಿನವೀರ್ಯ ಬಿಡುಗಡೆ, ಬಿ. ವೀರ್ಯ ಸಂರಕ್ಷಣೆ, ಸಿ. ಕತ್ತೆ ಹಾಲು ಸೇವನೆ, ಡಿ. ಊಡ ಮಾಂಸ ಸೇವನೆ. ಸರಿಯಾದ ಉತ್ತರ ಬಿ. ವೀರ್ಯದ ಸಂರಕ್ಷಣೆ. ಪುರುಷರ ವೀರ್ಯಾಣುವಿನಲ್ಲಿ ಇದುವರೆಗೂ ತಿಳಿದು ಬಂದಿರುವಂತೆ ಸುಮಾರು 200ಕ್ಕೂ ಅಧಿಕ ಬೇರೆ ಬೇರೆ ಬಗೆಯ ಪ್ರೋಟೀನ್ ಅಂಶಗಳನ್ನು ಕಂಡುಬರುತ್ತವೆ. ಹಾಗಾಗಿ ಇದನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಈ ಜಗತ್ತಿನಲ್ಲಿ ಶಕ್ತಿಶಾಲಿಗಳಲ್ಲಿ ನೀವು ಒಬ್ಬರಾಗುತ್ತೀರಿ. ಎಂಟನೇ ಪ್ರಶ್ನೆ,
ಹೃದಯವನ್ನು ತಲೆಯಲ್ಲಿ ಹೊಂದಿರುವ ಜೀವಿ ಯಾವುದು? ಎ ಸೀಗಡಿ, ಬಿ ಕಪ್ಪೆ, ಸಿ ಮೀನು, ಡಿ ಮೊಸಳೆ. ಸರಿಯಾದ ಉತ್ತರ ಎ ಸೀಗಡಿ. ಹೃದಯವನ್ನು ತಲೆಯಲ್ಲಿ ಹೊಂದಿರುವ ಜೀವಿ ಯಾವುದು ಎಂದರೆ ಸೀಗಡಿಯಾಗಿದೆ. 9ನೇ ಪ್ರಶ್ನೆ, ಧೂಮಪಾನದಿಂದ ಎದೆಯ ಭಾಗದಲ್ಲಿ ಶೇಖರಣೆಯಾಗಿರುವ ಕೆಟ್ಟ ಹೊಗೆ ನಿಮೋನಿಯಮನ್ನು ತೆಗೆದುಹಾಕಲು ಯಾವುದನ್ನು ಸೇವಿಸಬೇಕು? ಎ ಸೇಂದಿ, ಬಿ ಬಿಸಿನೀರು, ಸಿ ಕರಿಬೇವು, ಡಿ ಬೂದುಗುಂಬಳ ರಸ. ಸರಿಯಾದ ಉತ್ತರ ಡಿ ಬೂದುಗುಂಬಳ ರಸ. ಸಂಶೋಧನೆ ಪ್ರಕಾರ ಬೂದುಗುಂಬಳಕಾಯಿ ವಿವಿಧ ಫೈಟೋಕೆಮಿಕಲ್ಗಳನ್ನು ಹೊಂದಿದ್ದು ಅವು ಪ್ರತಿಜೀವಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ನೆಗಡಿ, ಜ್ವರ, ಮುಖ್ಯವಾಗಿ ನ್ಯುಮೋನಿಯಂನಂತಹ ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಊಟದ ನಂತರ ಚಹಾ ಅಥವಾ ಟೀಯನ್ನು ಕುಡಿಯುವುದರಿಂದ ಏನಾಗುತ್ತದೆ? ಎ ಅಸಿಡಿಟಿ, ಬಿ ತೂಕ ಹೆಚ್ಚು, ಸಿ ಜೀರ್ಣಶಕ್ತಿ ಕುಂಠಿತ, ಡಿ ಹೊಟ್ಟೆಗೆ ಹಾನಿ. ಸರಿಯಾದ ಉತ್ತರ ಸಿ ಜೀರ್ಣಶಕ್ತಿ ಕುಂಠಿತ. ಊಟದ ನಂತರ ಚಹಾವನ್ನು ಸೇವಿಸುವುದರಿಂದ ಆಹಾರದಲ್ಲಿ ಕಂಡುಬರುವ ಪೌಷ್ಟಿಕಾಂಶಗಳನ್ನು ನಿಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳಲು ಸಾಧ್ಯವಾಗದಂತೆ ಚಹಾ ತಡೆಯುವುದರ ಜೊತೆಗೆ ಜೀರ್ಣಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಸ್ನೇಹಿತರೆ, ಇವಾಗ ನಿಮಗೆ ಒಂದು ಒಗಟನ್ನು ನೀಡಲಾಗುತ್ತದೆ. ಈ ಒಗಟಿಗೆ ಯಾರು ಮೊದಲು ಕಾಮೆಂಟ್ ಮಾಡುತ್ತಾರೋ ಅವರ ಕಾಮೆಂಟನ್ನು ಪಿನ್ ಮಾಡುತ್ತೇನೆ. ಒಗಟು: ಎರಡು ಮನೆಗೆ ಒಂದೇ ಕಂಬ. ಎರಡು ಮನೆಗೆ ಒಂದೇ ಕಂಬ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಒಗಟುಗಳನ್ನು ಮತ್ತು ಅದರ ಉತ್ತರವನ್ನು ಕಮೆಂಟ್ ಮಾಡಿ. ಮುಂದಿನ ಒಗಟುಗಳ ಸ್ಪರ್ಧೆಯಲ್ಲಿ ನಿಮಗೆ ಗೊತ್ತಿರುವ ಒಗಟುಗಳನ್ನು ಹಾಕುತ್ತೇನೆ. ಸ್ನೇಹಿತರೆ, ಇಲ್ಲಿಗೆ ನಿಮ್ಮ ಪ್ರಶ್ನೆಗಳು ಮುಗಿದಿವೆ. ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಅಂತ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ಥರದ GK ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಜೈ ಹಿಂದ್, ಜೈ ಕನ್ನಡಾಂಬೆ. ಧನ್ಯವಾದಗಳು.